ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ 6 ಗಂಟೆ ಆಗಿದೆ ಟೈಮು. ನೈಟೇ ಪಾತ್ರೆಗಳೆಲ್ಲ ತೊಳೆದಿಟ್ಟಿದ್ದೆ. ನೋಡಿ, ಬೆಳಗ್ಗೆ 6 ಗಂಟೆ ಆಗಿದೆ. ಫ್ರೆಶ್ ಅಪ್ ಎಲ್ಲ ಆಗಿ ಫೇಸ್ ವಾಶ್ ಮಾಡ್ಕೊಂಡು ಬರೋಷ್ಟರಲ್ಲಿ 6:15, 6:20 ಆಗಿತ್ತು. ಕುಡಿಯೋದಕ್ಕೆ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋದಕ್ಕೆ ಇಟ್ಬಿಟ್ಟು ಆಮೇಲೆ ಚಪಾತಿ ಇಟ್ಟು ಕಲಿಸ್ತಾ ಇದ್ದೀನಿ. ನೈಟೇ ಪಾತ್ರೆಗಳೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ, ಅದರಿಂದ ಆರಾಮಾಗಿರುತ್ತೆ ಕೆಲಸ. ನೈಟು ಪಾತ್ರೆ ತೊಳೆದಿಡೋದ್ರಿಂದ ನಮಗೆ ಬೆಳಗ್ಗೆ ಎದ್ದು ರಿಸ್ಕ್ ಅನಿಸಲ್ಲ ಫ್ರೆಂಡ್ಸ್. ಅಡುಗೆ ಮನೆಯಲ್ಲಿ ನೀಟಾಗಿರುತ್ತೆ. ಹಾಗೆ ಕುಡಿಯೋದಕ್ಕೆ ಡೈಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿತೀನಿ ನಾನು. ಒಂದಿನ ಜೀರಿಗೆ ಹಾಕ್ಕೊಂಡು, ಒಂದಿನ ಮೆಂತ್ಯ, ಒಂದಿನ ಇದು ಬರುತ್ತಲ್ಲ ಚಿಯಾ ಸೀಡ್ಸು, ಅದು ಕುಡಿತೀನಿ. ಒಂದೊಂದು ದಿನ ಒಂದೊಂದು ಡ್ರಿಂಕು ಕುಡಿತೀನಿ ಬೆಳಗ್ಗೆ ಎದ್ದ ತಕ್ಷಣ. ಹಾಗೆ ಇಲ್ಲಿ ಬಿಸಿನೀರು ಕುಡಿಯೋಕ್ಕೆ ಕಾಯಕ್ಕಿಟ್ಟಿದ್ದೀನಿ. ಹಾಗೆ ಆ ಕಡೆ ಹಾಲು ಕಾಯಕ್ಕಿಟ್ಟಿದ್ದೀನಿ. ಚಪಾತಿ ಮಾಡೋಣ ಅಂತೇಳಿ ಚಪಾತಿ ಕಾಯಕ್ಕಿಟ್ಟಿದ್ದೀನಿ. ಬಿಸಿನೀರು ಕಾದಿತ್ತು, ಒಂದು ಲೋಟಕ್ಕೆ ಹಾಕೋತಾ ಇದ್ದೀನಿ ಬಿಸಿನೀರು. ಡೈಲಿ ಅಷ್ಟು ಬಿಸಿನೀರು ಕುಡಿತೀನಿ ಫ್ರೆಂಡ್ಸ್. ಬೆಳಗ್ಗೆ ಬಿಸಿನೀರು ಕುಡಿಯೋದ್ರಿಂದ ಡೈಜೆಷನ್ ಚೆನ್ನಾಗಿರುತ್ತೆ. ಆಮೇಲೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಅದು ಕ್ಲಿಯರ್ ಆಗುತ್ತೆ. ಹಾಗೆ ಹೆಲ್ತ್ಗೂ ಒಳ್ಳೆಯದು, ನಮಗೆ ಡಯಟ್ ಮಾಡೋದಕ್ಕೂ ಒಳ್ಳೆಯದು. ಅದಕ್ಕಂತೇಳಿ ನಾನು ಒಂದು ಲೋಟ ಬಿಸಿನೀರು ಕುಡಿತೀನಿ. ಒಂದೊಂದು ದಿನ ಅದಕ್ಕೇ ಜೀರಿಗೆ ಇಲ್ಲ ನೈಟು ಮೆಂತ್ಯ ನೆನೆಸಿಕ್ಕಿರ್ತೀನಲ್ಲ ಆ ನೀರು, ಆ ಥರ ಒಂದೊಂದು ದಿನ ಒಂದೊಂದು ಕುಡ್ಕೋತೀನಿ. ಹಾಗೆ ನೋಡಿ, ಚಿಂಟು ಎದ್ದು ಹೋಮ್ವರ್ಕ್ ಮಾಡ್ಕೊತಾ ಇದ್ದ. ಹೋಮ್ವರ್ಕ್ ಕೊಟ್ಟಿರೋದ್ರಿಂದ ಇವರು ಬೆಳಗ್ಗೆ ಎದ್ದು ಇವನು ಓದ್ಕೊತಾ ಇರ್ತಾನೆ. ಎಕ್ಸಾಮ್ಸ್ ಇವಾಗ ಇವನಿಗೆ ಸೋಮವಾರದಿಂದ 6ನೇ ತಾರೀಕಿಂದ ಎಕ್ಸಾಮ್ಸ್ ಇರೋದ್ರಿಂದ ಓದ್ಕೊತಾ ಇರ್ತಾನೆ. ಬೆಳಗ್ಗೆನೇ ಮಳೆ ಬೇರೆ ಹಿಡ್ಕೊಂಡಿತ್ತು ಫ್ರೆಂಡ್ಸ್. ಹನಿ ಉದುರ್ತಾನೆ ಇತ್ತು ನೋಡಿ, ಜಡಿ ಥರ. ಅದರಲ್ಲೇ ಇವರು ಸ್ಕೂಲು ಕಾಲೇಜ್ಗೆ ಹೋಗಬೇಕು ಅಂತೇಳಿ ಹೋಮ್ವರ್ಕ್ಸ್ ಎಲ್ಲ ಮಾಡಿಕೊಂಡು ಓದ್ಕೋತಾ ಇದ್ದರು ಬೆಳಗ್ಗೆ. ಅವ್ನು ದೊಡ್ಡವನಿಗೆ ಎಕ್ಸಾಮ್ ಇರೋದ್ರಿಂದ ಅವ್ನ ಟೈಮಿಂಗ್ಸ್ ಇಲ್ಲ, ಎದ್ದು ಯಾವಾಗಂದರೆ ಅವಾಗೆ ಓದ್ಕೊತಾ ಇರ್ತಾನೆ ಅವನು. ಚಿಕ್ಕವನು ಓದ್ಕೊತಾ ಇದ್ದ. ಸರಿ ಅಂತ ನಾನು ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಲ್ಲೇ ನೋಡಿ ಮಳೆ ವಾತಾವರಣ ಹೆಂಗಿದೆ ಆಚೆ ಅಂದ್ಬಿಟ್ಟು ನಿಮ್ಮ ಜೊತೆ ಒಂದು ವಿಡಿಯೋ ಶೇರ್ ಮಾಡಿಕೊಂಡೆ. ಹಾಗೆ ಬೆಲ್ಲ ಫ್ರೆಂಡ್ಸ್, ಮುದ್ದೆ ಬೆಲ್ಲ ಬರುತ್ತಲ್ಲ, ಅದು ತೊಗೊಂಬರೋದು ನಾವು ಯಾವಾಗ್ಲೂ. ಅದು ಚೆನ್ನಾಗಿರುತ್ತೆ ಟೇಸ್ಟ್ ಅಂತೇಳಿ. ಬೇರೆದಂದರೆ ವೈಟ್ ಬೆಲ್ಲ ಅದೆಲ್ಲ ಸುಣ್ಣ ಮಿಕ್ಸ್ ಇರುತ್ತೆ ತುಂಬ ಅಂತೇಳಿ ಮುದ್ದೆ ಬೆಲ್ಲ ತೊಗೊಂಬರೋದು. ಟೀಗೆ ಇಟ್ಟಿದ್ದೆ. ಟೀಗೆಲ್ಲ ನಾವು ಬೆಲ್ಲನ ಯೂಸ್ ಮಾಡೋದು, ಕಾಫಿ ಟೀಗೆಲ್ಲ ಸಕ್ಕರೆ ಯೂಸ್ ಮಾಡೋದಿಲ್ಲ. ಅದಕ್ಕೆ ಅದು ನಮ್ಮ ಮನೆಯವ್ರು ದೊಡ್ಡದಾಗಿ ಓಡ್ಕೊಟ್ಟಿದ್ರು. ಅದನ್ನು ಇನ್ನೊಂದು ಚೂರು ಪುಡಿ ಮಾಡಿಕೊಂಡು ಟೀಗೆ ಹಾಕ್ಕೊತಾ ಇದ್ದೀನಿ. ಮತ್ತೇನಾದರೂ ಸಾಕಾಗಲಿಲ್ಲ ಅಂದರೆ ಹಾಕ್ಕೊಳ್ಳೋಣ ಅಂತೇಳಿ ಅಲ್ಲಿ ಪುಡಿ ಮಾಡಿ ಇಟ್ಟಿದ್ದೀನಿ. ಅದನ್ನೊಂದು ಡಬ್ಬಕ್ಕೆ ತುಂಬಿಸಿಟ್ಕೊಬೇಕು. ಮುದ್ದೆ ಬೆಲ್ಲ ಇದು ಯಾವಾಗಲೂ ಇದನ್ನೇ ತರೋದು, ಚೆನ್ನಾಗಿರುತ್ತೆ ಟೇಸ್ಟ್. ಇದರಲ್ಲಿ ಅಷ್ಟು ಏನು ಗಲೀಜು ಮಿಕ್ಸ್ ಇರೋಲ್ಲ ಅಂತೇಳಿ ಇದನ್ನು ತಗೊಬರೋದು. ಹಾಗೆ ಚಪಾತಿಗೆ ಚಟ್ನಿ ಮಾಡ್ಕೊಳ್ಳೋಣ ಅಂತೇಳಿ ಕಳೆ ಬೀಜ ಹುರ್ಕೊತಾ ಇದ್ದೀನಿ ನೋಡಿ. ಕಳೆ ಬೀಜನೂ ಅದು ಚೆನ್ನಾಗಿರೋದು ಕೊಟ್ಟಿರಲಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಚೆನ್ನಾಗಿರೋದು ನೋಡಿ ಹಾಕ್ಕೊಂಡು ಮತ್ತೆ ವಾಪಸ್ ಕೊಡೋಣ ಅಂತೇಳಿ ಹಾಗೆ ಎತ್ತಿಡ್ತಾ ಇದ್ದೀನಿ ಕಟ್ಟಿ. ಡಬ್ಬಕ್ಕೂ ಖಾಲಿ ಆಗಿತ್ತು. ಹಾಗೆ ಡಬ್ಬಕ್ಕೆ ಹಾಕ್ಕೊಳ್ಳೋಣ ಅಂತ ಹಾಕ್ಕೊಂಡಿದ್ದೆ. ನಮ್ಮ ಮನೆಯವ್ರಂದು ಕಳೆ ಬೀಜ ಚೆನ್ನಾಗಿರೋಲ್ಲ ನೋಡು ಅಂಥೇಳಿ, ಸರಿ ಅಂತ ಡಬ್ಬಕ್ಕೆ ತುಂಬಿಸಿಟ್ಟಿದ್ದೀನಿ. ಒಂದು ಸ್ವಲ್ಪ ನೋಡೋಣ ಅಂಥೇಳಿ ಅದು ಡಬ್ಬ ತೊಳೆದಿಟ್ಟಿದ್ದೆ, ತೇವ ಏನಾದರೂ ಇರುತ್ತೆ ಅಂಥೇಳಿ. ಮತ್ತೆ ಒಂದೊಂದ್ಸಲಿ ಒಣಗಿರೋ ಬಟ್ಟೆಯಲ್ಲಿ ಒರೆಸಿ ಒಂದು ಸ್ವಲ್ಪ ಡಬ್ಬಕ್ಕೆ ಹಾಕ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ಳೋಣ ಅಂಥೇಳಿ ಎತ್ತಿಟ್ಕೊತಾ ಇದ್ದೀನಿ. ಯೂಸ್ ಮಾಡೋಕ್ಕೆ ಎಷ್ಟು ಬೇಕೋ ಅಷ್ಟು ಡಬ್ಬಕ್ಕೆ ಆಚೆ ಇಟ್ಕೊತೀನಿ ಅಷ್ಟೇ. ತುಂಬ ದಿನ ಆದರೆ ಅದು ಹುಳ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಬರುತ್ತೆ ಅಂಥೇಳಿ ಎಷ್ಟು ಚಿಕ್ಕದಾಗಿ ಹಾಕ್ಕೊಳ್ಳೋದು ನೋಡಿ. ಈ ಥರ ಎಷ್ಟು ಬೇಕೋ ಅಷ್ಟು ಹಾಕಿಟ್ಕೊಂಡು ಮಿಕ್ಕಿದ್ದು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡ್ಬಿಡ್ತೀನಿ ನಾನು. ಅಲ್ಲಿ ಕಡಲೆ ಬೀಜ ಹುರ್ಕೊಂಡು ಹಾಗೆ ಬಿಸಿನೀರು ಕುಡ್ಕೊತಾ ಇದ್ದೀನಿ. ಬೆಳಗ್ಗೆ ಒಂದು 5 ನಿಮಿಷ ಅಲ್ಲ ಫ್ರೆಂಡ್ಸ್, ಒಂದು 2 ನಿಮಿಷನೂ ನನಗೆ ವೇಸ್ಟ್ ಆಗಿಬಿಟ್ರೆ ಮತ್ತು ಟೈಮು ಸಾಕಾಗೋದಿಲ್ಲ ಅಂಥೇಳಿ ಹಿಂದಿಂದನೇ ಮಾಡ್ಕೊತಾ ಇರ್ತೀನಿ ಕೆಲಸ. ಎಷ್ಟು ಟೈಮ್ ಇದ್ದು ಸಾಕಾಗಲ್ಲ. ಬೆಳಗ್ಗೆ ಅವ್ನಿಗೆ 7 ಗಂಟೆಗೆ ಟಿಫನ್ ರೆಡಿ ಇರಬೇಕಲ್ವ, ಅದರಿಂದ ಇನ್ನೂ 2 ಕೈ ಎಕ್ಸ್ಟ್ರಾ ಇದ್ದರೆ ಸರಿ ಹೋಗುತ್ತಪ್ಪ ಅನಿಸ್ಬಿಡುತ್ತೆ ನನಗೆ. ಬೆಳಗ್ಗೆ ಅಷ್ಟು ರಿಸ್ಕ್ ಆಗಿಬಿಡುತ್ತೆ ಫ್ರೆಂಡ್ಸ್ ಬೆಳಗ್ಗೆ ರೂಟೀನ್ ನನಗೆ. ಅವನಿಗೆ ಟಿಫನ್ ಮಾಡಬೇಕು, ಆ ಕಡೆ ನಮ್ಮ ಮನೆಯವ್ರಿಗೆ ಟೀ ಕಾಯಿಸ್ಕೊಡ್ಬೇಕು, ಅವ್ರು ಹುಲ್ ಕುಯ್ಕೊಂಡು ಬರೋಕ್ಕೆ ಹೋಗ್ಬೇಕಲ್ಲ ನೋಡಿ. ಹಾಗೆ ಇಲ್ಲಿ ನೀರಿಗೆ ಕಾಯಕ್ಕಿಟ್ಟಿದ್ದೆ ಗ್ಯಾಸ್ ಮೇಲೆ. ಟೈಮ್ ಆಗಿಬಿಟ್ಟಿತ್ತು. ಅದರಲ್ಲಿ ಒಂದೇ ಒಲೆಯಲ್ಲಿ ಒಂದು ಸ್ವಲ್ಪ ಬಿಸಿ ಆಗಿತ್ತು. ಅದನ್ನು ಎತ್ಕೊಂಬಂದು ಗ್ಯಾಸ್ ಮೇಲೆ ಒಂದು 2 ನಿಮಿಷ ಅಷ್ಟೇ ಫ್ರೆಂಡ್ಸ್ ಇಟ್ಟಿದ್ದು. ಚೆನ್ನಾಗಿ ಕಾದೋಗಿತ್ತು. ಅವ್ನು ಸ್ನಾನಕ್ಕೆ ಎತ್ಕೊತಾ ಇದ್ದ. ಇನ್ನು ಅದರಲ್ಲಿ ಇದ್ದಾವಲ್ಲ ಬಿಸಿನೀರು, ಅದೇ ತುಂಬ ಬರುತ್ತೆ, ಅದನ್ನು ಬಿಟ್ಕೊ ಅಂತೇಳಿ ಅಷ್ಟು ಬಿಸಿ ಮಾಡಿಕೊಟ್ಟೆ. ಬೆಳಗ್ಗೆ ಆ ಕಡೆ ನೋಡ್ಬೇಕು ಈ ಕಡೆ ನೋಡ್ಬೇಕು ಅನ್ನೋಷ್ಟರಲ್ಲೇ ಟೈಮ್ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ, ಕೊಬ್ಬರಿ ಇರಲಿಲ್ಲ, ಕೊಬ್ಬರಿ ಕಾಯಿ ಹೊಡ್ಕೊಂಡು ಕೊಬ್ಬರಿ ತಕ್ಕೊತಾ ಇದ್ದೀನಿ ಚಟ್ನಿಗೆ. ಫ್ರೆಶ್ ಆಗಿದ್ದರೆ ಕೊಬ್ಬರಿ ಚೆನ್ನಾಗಿರುತ್ತೆ. ಆವಾಗ ತಾನೇ ಕಾಯಿ ಹೊಡ್ಕೊಂಡೆ. ತೆಂಗಿನ ಮರಗಳಿದ್ದಾವಲ್ಲ, ಅದರಿಂದ ಕೊಬ್ಬರಿಗೇನು ಬರ ಇಲ್ಲ. ಯಾವಾಗ ಬೇಕೋ ಆವಾಗ ಕಾಯಿ ಸುಲ್ಕೊಂಡು
ಫ್ರೆಶ್ಶಾಗಿ ಹೊಡ್ಕೊತಾ ಇರ್ತೀನಿ. ನೋಡಿ ಕೊಬ್ಬರಿ ಎಲ್ಲ ತಕ್ಕೋತಾ ಇದ್ದೀನಿ. ಆ ಕಡೆ ಕಡಲೆ ಬೀಜ ಫ್ರೈ ಆಗಿದೆ, ಆ ಕಡೆ ಟೀ ಬೇಯ್ತಾ ಇದೆ. ಸಾಕಾಗುತ್ತೆ ಅಷ್ಟು ಅಂಥೇಳಿ ಅಷ್ಟು ಕೊಬ್ಬರಿ ತಕ್ಕೊಂಡಿದ್ದೀನಿ. ಹಾಗೆ ವಿಡಿಯೋ ಎಡಿಟ್ ಮಾಡೋದು ಅದು ಇದು ವೀಡಿಯೋಸ್ ಶೇರ್ ಮಾಡೋದು ಇತ್ತು. ಅದರಲ್ಲೂ ಫೋನಲ್ಲೂ ನೋಡಿಕೊಂಡು ಟಿಫನ್ನು ಮಾಡಿಕೊಂಡು ಬೆಳಗ್ಗೆ ಟೈಮೇ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿ ಬೇಗ ಕಟ್ ಮಾಡ್ಕೊತಾ ಇದ್ದೀನಿ. ಅವನಿಗೆ ಒಂದು 5 ನಿಮಿಷ ಬಸ್ ಮಿಸ್ ಆದರೂ ಮತ್ತೆ ನೆಕ್ಸ್ಟ್ 8:15ಗೆ ಬಸ್ ಇರೋದು. 7:15ಗೆಲ್ಲ ಹೋಗಬೇಕು, ಬಸ್ ಸ್ಟಾಪಲ್ಲಿ ಇರಬೇಕು. ಅದರಿಂದ ಬೆಳಗ್ಗೆ ಒಂದು ಸ್ವಲ್ಪ ಬ್ಯುಸಿಯಾಗಿರುತ್ತೆ ನನಗೆ. ಕೊಬ್ಬರಿ ಎಲ್ಲ ಕಟ್ ಮಾಡಿಕೊಂಡು ಉಪ್ಪು, ಒಂದು ಸ್ವಲ್ಪ ಬೆಳ್ಳುಳ್ಳಿ, ಒಂದು ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಂಡು ಸ್ವಲ್ಪ ಪುದೀನ ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡ್ರೆ ಚೆನ್ನಾಗಿರುತ್ತೆ. ಒಂದು ಸ್ವಲ್ಪ ಶುಂಠಿ ಹಾಕ್ಕೊಂಡ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ. ನೋಡಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಶುಂಠಿ. ಇನ್ನು ಬೆಳ್ಳುಳ್ಳಿ ಅದು ಸಿಪ್ಪೆ ಎಲ್ಲ ತಕ್ಕೊಬೇಕು. ಕಡಲೆ ಬೀಜ ರುಬ್ಬೋ ಟೈಮ್ಗೆ ಕರೆಂಟ್ ಹೋಗ್ಬಿಡ್ತು, ಅದಕ್ಕೆ UPS ಕರೆಂಟಲ್ಲಿ ರುಬ್ಕೊತಾ ಇದ್ದೀನಿ. ಅದರಲ್ಲೂ ಸರಿಯಾಗಿ ನುಣ್ಣಗೆ ಆಗಲ್ಲ, ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡ್ತಾಯಿದ್ದೀನಿ UPS ಕರೆಂಟಲ್ಲಿ. ಅದರಲ್ಲಿ ರುಬ್ಕೊಂಡೆ. ಹಾಗೆ ಇಲ್ಲಿ ಚಪಾತಿ ಸುಡೋದಕ್ಕೆ ಹೆಂಚೆಲ್ಲ ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಸ್ಟವ್ ಮೇಲೆ ಇಲ್ಲೆಲ್ಲ ಕ್ಲೀನಾಗಿ ಒರೆಸ್ಕೊಂಡು ಇಲ್ಲೇ ನಾನು ಚಪಾತಿ ಉಜ್ಜೋದು. ಅದಕ್ಕೆ ಇಲ್ಲೆಲ್ಲ ಚೆನ್ನಾಗಿ ಸ್ವಲ್ಪ ನೀರು ಹಾಕಿ ಒರೆಸ್ಕೊತಾ ಇದ್ದೀನಿ ಫ್ರೆಂಡ್ಸ್. ಆವಾಗೇ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅಡುಗೆ ಮಾಡಬೇಕಾದ್ರೆ ನನಗೆ ಗಲೀಜು ಆಗಬಾರ್ದು ಸ್ಟವ್ ಮೇಲೆ, ಶೆಲ್ಫ್ ಮೇಲೆ, ಹಂಗಾಗಿ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ನೋಡಿ ಬೇಗ ಚಪಾತಿ ಸಾಫ್ಟಾಗಿ ಬಂದಿದೆ ಹಸಿಟ್ಟು. ಅದನ್ನು ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಟ್ಬಿಟ್ಟು ಆಮೇಲೆ ನಮಗೆ ಮಾಡ್ಕೊಳ್ಳೋಣ ಅಂಥೇಳಿ ಬೇಗ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಈ ಥರ ಉಜ್ಕೊಂಡು ಆ ಕಡೆ ಹೆಂಚು ಕಾಯಕ್ಕೆ ಇಟ್ಟಿದ್ದೀನಿ, ಈ ಕಡೆ ಚಪಾತಿ ಉಜ್ಕೊತಾ ಇದ್ದೀನಿ. ಬೆಳಗ್ಗೆ ಗಡಿಬಿಡಿ ಕೆಲಸಗಳು ಟಿಫನ್ ಮಾಡಿ ಅವನ್ನ ಕಳಿಸೋವರೆಗೂ ಹಾಗೆ ಸುಡ್ತಾ ಇದ್ದೆ. ನಮ್ಮ ಚಿಂಟು ಬಂದ, ಸ್ವಲ್ಪ ಸುಟ್ಕೊಡ್ತಾನೆ ಅವನು. ಚಪಾತಿ ಉಜ್ಕೊಟ್ರೆ ಅವನ್ನೆಲ್ಲ ಸುಟ್ಕೊಡ್ತಾನೆ. ಸುಟ್ಟು ಎಲ್ಲ ಬಾಕ್ಸ್ಗೆ ಹಾಕಿ ಚಿಂಟು ಅಂತ ಹೇಳ್ತಾ ಇದ್ದೆ, ಹಾಕಿದ್ದಾನೆ ಎಲ್ಲ. ನೋಡಿ ಅವನು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾನೆ. ಚಪಾತಿ ಏನಾದರೂ ಆ ಥರ ಉಜ್ಕೊಟ್ರೆ ಅವನು ಸುಟ್ಕೊಡ್ತಾನೆ, ಅವನಿಗೆ ಟೈಮ್ ಇದ್ದರೆ ಈ ಥರ ಮಾಡ್ಕೊತೀವಿ. ನಾವು ಒಬ್ಬಳೇ ಮಾಡ್ಕೊಬೇಕು ಅಂದರೆ ಟೈಮ್ ಆಗಿಬಿಡುತ್ತೆ ಅಂತ ಅಲ್ಲೇನೋ ಮಾಡೋಕ್ಕೆ ಹೋದೆ. ಚಪಾತಿ ಎಲ್ಲ ಸುಟ್ಬಿಟ್ಟು ಇಟ್ಬಿಟ್ಟು ಎಲ್ಲ ಬಾಕ್ಸ್ಗೆ ಹಾಕಿ ಚಿಂಟು ಅಂತೇಳಿ ಅವನಿಗೆ ಹೇಳ್ಬಿಟ್ಟು ಏನೋ ಹಚ್ಚೋದೆ. ನೋಡಿ ಇಲ್ಲಿ ರೆಡಿ ಆಗಿದ್ದಾನೆ ಹಚ್ಚು, ಕಾಲೇಜಿಗೆ ಹೋಗೋದಕ್ಕೆ. ಟಿಫನ್ಗೆಲ್ಲ ರೆಡಿ ಆಯಿತು, ಎತ್ಕೊಂಡು ಬ್ಯಾಗಲ್ಲಿ ಇಟ್ಕೋತಾ ಇದ್ದಾನೆ. ಬಟ್ಟೆ ಎಲ್ಲ ಮಡ್ಚಿಟ್ಟಿದ್ದೀನಿ, ಅದನ್ನು ಎತ್ತಿಡಬೇಕು. ಬೆಳಗ್ಗೆ ಎದ್ದು ನನಗೆ ಇವನು ಹೋಗೋವರೆಗೂ ಕೆಲಸ ಆಗೋದಿಲ್ಲ ಫ್ರೆಂಡ್ಸ್. ಹಾಗೆ ನೈಟು ಪಿತೃಪಕ್ಷ ಇದ್ದಿದ್ದರಿಂದ ಅಡುಗೆ ಮಾಡೋದಕ್ಕೆ ಅವರು ಎಲ್ಲ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಅಲ್ಲೋಗಿ ಪೂಜೆ ಮಾಡ್ಕೊಂಬಂದು ಇಲ್ಲಿ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಅಡುಗೆ ಮಾಡ್ಕೊಳ್ಳೋದಕ್ಕೆ. ವಡೆಗೆಲ್ಲ ರುಬ್ಬಿ ಕಡಲೆಬೇಳೆ ಒಲೆಗೆ ನೆನೆಸಿಟ್ಟಿದ್ದೀನಿ. ಹಾಗೆ ಅಲ್ಲಿ ಶೇಮಿಯ ಹುಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಶೇಮಿಯ ಮತ್ತು ಹೆಸರುಬೇಳೆ ಹಾಕಿ ಪಾಯಸ ಮಾಡೋಣ ಅಂಥೇಳಿ. ಹಾಗೆ ಇಲ್ಲಿ ಕಡಲೆಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಬೇಯಿಸಿಟ್ಕೊಂಡಿದ್ದೆ, ಅದು ಬೆಂದಿದೆ. ಕಡಲೆಕಾಳು ಸಾಂಬಾರಿಗೆ, ಇದು ಶೇಮಿಯ. ನೋಡಿ ರುಬ್ಬೋದಕ್ಕೆ ಮಸಾಲೆಗೆ ಇಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಹೆಸರುಬೇಳೆ ಬೇಯಿಸೋಕ್ಕಿಟ್ಟಿದ್ದೀನಿ. ಎಲ್ಲದನ್ನು ಹಿಂದಿಂದನೇ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಟೈಮ್ ಆಗಿಬಿಟ್ಟಿರೋದ್ರಿಂದ ಎಲ್ಲದನ್ನು ಬೇಗ ಅಡುಗೆ ಮಾಡ್ಕೊತಾ ಇದ್ದೀನಿ. ಮತ್ತು 6:30 ಅಷ್ಟರಲ್ಲೆಲ್ಲ ಮಾಡಿಕೊಂಡು ಎಡೆ ಇಡಬೇಕಲ್ವ ಪೂಜೆಗೆ, ಅದಕ್ಕೆ ಅಂತ ಎಲ್ಲದ್ರ ಮೇಲೂ ಒಂದೊಂದು ಇಟ್ಕೊಂಡು ಮಾಡ್ಕೊತಾ ಇದ್ದೀನಿ. ಫಸ್ಟ್ ಒಡೆ ಕಲಸಿಟ್ಬಿಟ್ಟೆ, ಆಮೇಲೆ ಹೆಸರುಬೇಳೆ ಬೇಯಕ್ಕಿಟ್ಬಿಟ್ಟು ಇದು ಶೇಮಿಯ ಹುರ್ಕೊಂಡು, ಇದು ಕಡಲೆಕಾಳು ಬೆಂದಿತ್ತು. ಹಾಗೆ ಸಮಾಧಿ ಹತ್ರ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಬಂದ್ವಿ. ನೋಡಿ ಹೂವೆಲ್ಲ ಹಾಕಿ ಕಾಯಿ ಹೊಡ್ಕೊಂಡು ಪೂಜೆ ಮಾಡ್ಕೊಂಡು ಬಂದ್ವಿ. 2 ಸಮಾಧಿ ಒಂದೇ ಜಾಯಿಂಟಲ್ಲಿ ಕಟ್ಬಿಟ್ಟಿದ್ದೀವಿ. ಹಾಗೆ ಹೂವು ಎಲ್ಲ ಎರಡಕ್ಕೂ ಸೇರಿ ಹಾಕಿ ಪೂಜೆ ಮಾಡ್ಕೊಂಬಂದ್ವಿ. ಹಾಗೆ ಮನೆಯಲ್ಲಿ ಈ ಥರ ಮಾಡಿದ್ವಿ ಫ್ರೆಂಡ್ಸ್. ನೋಡಿ ಅಡುಗೆ ಎಲ್ಲ ಮಾಡಿ ಇಟ್ಟು ಬಟ್ಟೆ ಇಟ್ಟು ಪೂಜೆ ಮಾಡ್ಕೊಂಡ್ವಿ. ಪಿತೃಪಕ್ಷ ಪೂಜೆ ಈ ಥರ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.